ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ವಿವಿಧ ಇಲಾಖೆಯಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ ಯಾವೆಲ್ಲ ಯೋಜನೆಗಳಿದ್ದಾವೆ, ರೈತರಿಗೆ ಎಸ್ಪೆಷಲಿ ಯಾವೆಲ್ಲ ಯೋಜನೆಗಳು ಉಪಯೋಗ ಆಗ್ತದೆ ಅಂತಕ್ಕಂಥದ್ದು. ಈ ಸದ್ಯ ಬರ್ನಿಂಗ್ ಟಾಪಿಕ್ ಬಂತು. ಈ ಸದ್ಯ ಮಾಡಲೇಬೇಕಾದಂಥ ಈ ಈ ಆ, ಅನ್ ಈ ಮಾಸಿಕದ ಅಂತ್ಯದಲ್ಲಿ ಅಂದರೆ ಮಾರ್ಚ್ 31ರೊಳಗಾಗಿ ಮಾಡಲೇಬೇಕಾದಂಥದ್ದು ಅಂದರೆ KYCನ ಅಪ್ಡೇಟ್ ಮಾಡ್ಕೋಬೇಕು ಮತ್ತು ಡಿಜಿಟಲ್ ಕನ್ಸೆಂಟನ್ನು ಕೊಡಬೇಕು. ಫ್ರೂಟ್ಸ್ ಅಂತಕ್ಕಂಥದ್ದು ಆ್ಯಕ್ಚುಲಿ ಫ್ರೂಟ್ಸ್ ಅಂದರೆ ಹಣ್ಣಲ್ಲ ಇಲ್ಲಿ. ಏನು ಅಂತ ಹೇಳಿದ್ರೆ, ನಿಮ್ಮ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿಬಿಟ್ಟು ನಿಮ್ಮ KYC ಅಂತ ಹೇಳಿದರೆ ನಿಮ್ಮ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಿಮ್ಮ ಆಧಾರ್ ನಂಬರ್ ಇರ್ಬೋದು, ನಿಮ್ಮ ಫೋನ್ ನಂಬರ್ ಇರ್ಬೋದು, ಮತ್ತು ನಿಮ್ಮ RTC ಇನ್ಫಾರ್ಮೇಷನನ್ನು ಕೊಟ್ಬಿಟ್ಟು ಅಲ್ಲೊಂದು ಮೊಬೈಲ್ ನಂಬರನ್ನು ಕನೆಕ್ಟ್ ಮಾಡಿಸ್ಬೇಕಾಗ್ತದೆ. ಆ ಮೊಬೈಲ್ ನಂಬರ್ಗೆ ಒಂದು OTP ಅಂಥೇಳಿ ಒನ್ ಟೈಮ್ ಪಾಸ್ವರ್ಡ್ ಬರ್ತದೆ. ಅದನ್ನು ಅವರಲ್ಲಿ ಹೇಳಬೇಕಾಗ್ತದೆ. 4 ರಿಂದ 6 ಡಿಜಿಟ್ ಪಾಸ್ವರ್ಡನ್ನು ಅಲ್ಲಿ ಹೇಳಿದರೆ ನಿಮ್ಮ ಕನ್ಸೆಂಟ್ ಅಥವಾ ಒಪ್ಪಿಗೆ ಸಿಕ್ಕ ಹಾಗೆ ಆಗ್ತದೆ ಅಂತಕ್ಕಂಥದ್ದು. ಹಾಗಾದರೆ ಏನು ಫ್ರೂಟ್ಸು ಅಂತ ಹೇಳಿದರೆ, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತಕ್ಕಂಥದ್ದು. ಇದು ಕರ್ನಾಟಕದಲ್ಲಿ ಸರಿಸುಮಾರು 2019ರಿಂದ ಇಂಟ್ರೊಡ್ಯೂಸ್ ಆಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ರಿಂದ ಇವತ್ತಿನ ದಿನ ಕೇಂದ್ರ ಘನ ಸರ್ಕಾರ ಏನು ಡಿಸಿಷನ್ ತಗೊಂಡಿದೆ ಅಂತ ಹೇಳಿದರೆ, ಭಾರತೀಯ ಎಲ್ಲ ರೈತರಿಗೂ ಇದನ್ನೇ ಮಾಡಬೇಕು ಅಂತಕ್ಕಂಥದ್ದು. ಹೆಸರು ಮೋಸ್ಟ್ಲಿ ಬದಲಾವಣೆ ಮಾಡಲಾಗ್ತದೆ ಮುಂದೆ, ಆದರೆ ಫ್ರೂಟ್ಸ್ ಅಂತಕ್ಕಂಥ ಹೆಸರಲ್ಲೇ ನೋಂದಣಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಲಾಗಿದೆ. ಈಗ ನಾವು ನಮ್ಮ ಕರ್ನಾಟಕದ ರೈತರು ಏನು ಮಾಡಬೇಕು ಅಂದರೆ, ಆಲ್ರೆಡಿ 102 ಲಕ್ಷದಷ್ಟು ರೈತರು ಆಲ್ರೆಡಿ ಇಲ್ಲಿರೋ ನೋಂದಣಿಯನ್ನು ಮಾಡ್ಕೊಂಡಾಗಿದ್ದಾರೆ. ಆಮೇಲೆ 72% ಏರಿಯಾ ಕ್ಷೇತ್ರ ಇಲ್ಲಿ ನೋಂದಣಿ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ, ಒಂದು ಯೂನಿಕ್ ಕೋಡ್ ಬರ್ತದೆ, ಒಂದು ನಂಬರ್ ಬರ್ತದೆ, FID ಅಂತಕ್ಕಂಥದ್ದು. ಫಾರ್ಮರ್ಸ್ ID ಅಥವಾ FID ಅಂತ ಹೇಳ್ತೇವೆ. ಆ ನಂಬರು ನಮ್ಗೆ ಹೆಂಗೆ, ಈಗ ಉದಾಹರಣೆಗೆ ನನ್ನ ಹೆಸರು ಪ್ರಕೃತಿ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಏನೋ ಒಂದು ಲಕ್ಷ್ಮಿ ಇದೆ ಅಂತ ಇಟ್ಕೊಳ್ಳೋಣ. ಲಕ್ಷ್ಮಿ ಹೇಗೆ ನಮ್ಮ ತಂದೆ ತಾಯಿ ಇರ್ತಾರೋ ಅದೇ ರೀತಿ ಇವತ್ತಿನ ದಿನ ಗೌರ್ಮೆಂಟ್ ಒಂದು FID ನಂಬರನ್ನು ಕೊಡುತ್ತೆ. ಪ್ರತಿಯೊಬ್ಬ ರೈತನಿಗೆ ಯುನಿಕ್ಕಾಗಿ ಒಂದು ನಂಬರನ್ನು ಕೊಡುತ್ತೆ. ಆ ನಂಬರಿಂದ ನಾವು ಗುರುತಿಸಲ್ಪಡ್ತೇವೆ ರೈತರು. ಅದನ್ನು ತೊಗೊಂಡು ಏನು ಮಾಡಬೇಕು ಅಂದರೆ, ಆ FID ಯಾವಾಗ ಸಿಗುತ್ತೆ ಅಂದರೆ, ಮೊದಲು ನಾನೊಬ್ಬ ರೈತ ಅಂತ ಹೇಳಿದ್ರೆ ನನ್ನ ಕ್ಷೇತ್ರ ಇರ್ಬೋದು, ಇರಲಿಕ್ಕಿಲ್ಲ. ಒಟ್ಟಿನಲ್ಲಿ ನಾನು ಕೃಷಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನಮ್ಮ ಕ್ಷೇತ್ರದ ಮಾಹಿತಿಯನ್ನು, ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಕ್ಷೇತ್ರಕ್ಕೆ ಇಲ್ಲ ಅಂತ ಹೇಳಿದರೆ ಎಲ್ಲಿ ಕೆಲಸ ಮಾಡ್ತಿದ್ದೀನೋ ಆ ಇನ್ಫಾರ್ಮೇಷನ್ನ ತೊಗೊಂಡು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಲ್ಲೇನು ಮಾಡಬೇಕು ಅಂತ ಹೇಳಿದರೆ, ಆಧಾರ್ ನಂಬರು, ಬ್ಯಾಂಕ್ ಪಾಸ್ಬುಕ್ ನಂಬರ್ಗಳನ್ನು ಕೊಡಬೇಕಾಗ್ತದೆ. ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು FID ಕ್ರಿಯೇಟ್ ಆಗಿ ಅದು ಸಿಗ್ತದೆ. ಆಮೇಲೆ ಆಧಾರ್ ಬೇಸ್ಡ್ ಏನೇನು DBTಗಳಿದಾವಲ್ಲ, ಡೈರೆಕ್ಟ್ ರೈತರಿಗೆ ಬರ್ತಕ್ಕಂಥ ಬೆನಿಫಿಟ್ಗಳು ಅದೆಲ್ಲ ಅವ್ರಿಗೆ ಬರ್ತಾ ಹೋಗ್ತದೆ. ಆ ನಂಬರನ್ನು ಮರೆಯೋ ಹಾಗಿಲ್ಲ. ಅದೇನು FID ಬರುತ್ತಲ್ಲ, ಮರೆಯೋ ಹಾಗಿಲ್ಲ. ಯಾಕಂದರೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಯಾವುದೇ ಕಾಗದಗಳನ್ನು ತೆಗೆದುಕೊಳ್ಳದೆ ಓನ್ಲಿ ಆ FID ತಂದರೂ ಎಲ್ಲ ತಮ್ಮ ಕಾಗದಗಳು ಅಲ್ಲಿ ಸ್ಟೋರ್ ಆಗಿರ್ತವೆ, ಸೇವ್ ಆಗಿರ್ತವೆ, ನೋಂದಣಿ ಆಗಿರ್ತವೆ ಅಂತಕ್ಕಂಥದ್ದು. ಹಾಗಾದರೆ ಏನು ಯಾರ್ಯಾರಿಗೆಲ್ಲ ಬರುತ್ತೆ ಅಂದರೆ, ಅರಣ್ಯ ಭೂಮಿಯಲ್ಲಿ ಇರ್ತಾರೆ ಕೆಲವಿಷ್ಟು ಜನ, ಅವರಿಗೂ ಬರುತ್ತೆ. ಆಯಿತಾ, ಫ್ರಾಬ್ ಅಂತ ಹೇಳ್ತೇವೆ, ಅವರಿಗೂ ಬರುತ್ತೆ. ಭೂಮಿಯನ್ನು ಹೊಂದಿದಂಥ 69% ಇದ್ದಾರೆ, ಅವ್ರಿಗೂ ಬರುತ್ತೆ. 30% ವಿತೌಟ್ ಲ್ಯಾಂಡ್ ಅಂದರೆ ಕೂಲಿ ಕೆಲಸವನ್ನು ಮಾಡ್ತಿರ್ತಾರೆ ಕೃಷಿ ಜಮೀನುಗಳಲ್ಲಿ, ಅಂಥವ್ರಿಗೂ ಬರುತ್ತೆ. ಎಲ್ಲರಿಗೂ ಒಟ್ಟಾಗಿ ಹೇಳಬೇಕು ಅಂತ ಹೇಳಿದರೆ, ಯಾರೆಲ್ಲ ಕೃಷಿ ಸಂಬಂಧಿತ ಚಟುವಟಿಕೆ ಮಾಡ್ತಿರ್ತಾರೆ ಪ್ರತಿಯೊಬ್ಬರಿಗೂ ಬರ್ತದೆ. ಹಾಗಾದರೆ ಈ ಫ್ರೂಟ್ಸ್ ಅಥವಾ FID ಕ್ರಿಯೇಟ್ ಮಾಡಿ ಏನು ಉಪಯೋಗ, ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ, ಮೊದಲನೇದಾಗಿ ಆಧಾರ್ ಬೇಕು, ರೈತರ ನೋಂದಣಿ ಅರ್ಜಿ ಬೇಕಾಗ್ತದೆ. ಅದನ್ನಲ್ಲೇ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ತಾವು ತುಂಬಿ ಸೈನ್ ಮಾಡಿಕೊಡೋದಾಗುತ್ತೆ. ಅದು ಬಿಟ್ಟರೆ ಏನು ಅಂತ ಹೇಳಿದರೆ, ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ನಂಬರ್, ಇವಿಷ್ಟೇ ಬೇಕು. ಇದನ್ನು ತಗೊಂಡು ಏನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೋದು ಅಂದರೆ, ಒಂದು ಭೂಮಿ ಅಂತಕ್ಕಂಥ ಸಾಫ್ಟ್ವೇರು, ಅದನ್ನು ಲ್ಯಾಂಡ್ದು ದಾಖಲೆಗಳೇನಿರ್ತವೆ, ಉತ್ತಾರ ಅಂತ ಏನು ಹೇಳ್ತಾರೆ, ಅದೆಲ್ಲ ಇರ್ತದೆ ಅದರಲ್ಲಿ. ಆಮೇಲೆ ಕೆಸರಾಟ್ ಅಂತಂದರೆ, ಈಗ ಮಣ್ಣಿನ ಮಾದರಿ ಅಂತ ಬರ್ತಾರೆ, ಮಣ್ಣಿನ ಮಾದರಿನ ತಗೊಂಡು ಮಣ್ಣಿನ ಗುಣಧರ್ಮವನ್ನು ಅಥವಾ ಮಣ್ಣಿನಲ್ಲಿರುವ ರೋಗ ರುಜಿನ ಮತ್ತು ಅದರಲ್ಲಿರುವ ಪೋಷಕಾಂಶಗಳನ್ನ ಏನು ಸ್ಟಡಿ ಮಾಡ್ತೇವೆ, ಅದೆಲ್ಲ ಇನ್ಫಾರ್ಮೇಷನನ್ನು ಈ FID ಮುಖಾಂತರ ನೋಂದಣಿ ಮಾಡಲಾಗ್ತದೆ. ಅಂದರೆ ಈ ರೈತನ ಹೊಲ
ಯಾರ ಹೆಸರಲ್ಲಿದೆ ಅಂತಕ್ಕಂಥದ್ದು ಭೂಮಿಯಲ್ಲಿ ಎಂಟ್ರಿ ಆಗುತ್ತೆ. ಓನರ್ದು ಇನ್ಫಾರ್ಮೇಷನು ಕೆಸ್ರಾಕಲ್ಲಿ ಆ ಭೂಮಿಯ ಫಲವತ್ತತೆ ಹೇಗಿದೆ ಅನ್ನೋದು, ಅಥವಾ ಆ ಭೂಮಿಯ ಅಲ್ಲಿರುವ ಕೊರತೆ ಏನಿದೆ, ಮಣ್ಣಿನ ಕೊರತೆಯಲ್ಲಿ ಏನಿದೆ ಅಂತಕ್ಕಂಥದ್ದು ಅಲ್ಲಿ ನೋಂದಣಿ ಆಗ್ತದೆ. ಮತ್ತು ಅದಲ್ಲದೆ ಕ್ರಾಪ್ ಸರ್ವೆ ಅಂದರೆ ಪ್ರತಿ ವರ್ಷ ಅದರಲ್ಲಿ ಏನೇನು ಬೆಳೆಗಳು ಹಾಕ್ತೀವೋ ಅದೆಲ್ಲ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ ಸರ್ವೆ ಮುಖಾಂತರ ಅಲ್ಲಿ ನೋಂದಣಿ ಆಗ್ತಾ ಬರ್ತದೆ. ಆಮೇಲೆ ಒಂದು ಕ್ಯಾಸ್ಟ್ ಅಥವಾ ಇನ್ಕಮ್ಗೋಸ್ಕರ ಕೂಡ AJSK ಅಂತ ಬರ್ತದೆ, ಅದು ಕೂಡ ಇರ್ತದೆ. ಕುಟುಂಬ ಅಂತಕ್ಕಂಥದ್ದು ಅಂದರೆ ಫ್ಯಾಮಿಲಿ ವಂಶಾವಳಿಯ ಕಂಪ್ಲೀಟ್ ಮಾಹಿತಿ ಏನಿರ್ತದೆ ಸಾಫ್ಟ್ವೇರ್ ಕುಟುಂಬ, ಅದು ಕೂಡ ಎಂಟ್ರಿ. KSNDMC ಅಂದರೆ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ಗಳು ಪ್ರತಿ DC ಅವರ ಪ್ರತಿ ಜಿಲ್ಲೆಯ DC ಅವರ ಅಂಡರಲ್ಲಿ ಇದು ವರ್ಕ್ ಮಾಡುತ್ತೆ. ಇದು ಏನಂದರೆ ವೆದರ್ ಡಾಟಾ, ವೆದರ್ ಫೋರ್ಕ್ಯಾಸ್ಟ್ ಅಂದರೆ ಪೂರ್ವಭಾವಿಯಾಗಿ ಮಳೆ ಯಾವಾಗ ಆಗ್ತದೆ, ಬಿಸಿಲು ಎಷ್ಟಿರ್ತದೆ, ಯಾವ ಊರಲ್ಲಿ ಏನಿದೆ ಮಾಹಿತಿ ಅಂತಕ್ಕಂಥದ್ದು ಪ್ರತಿಯೊಂದು ಮಾಹಿತಿಯು 72 ಗಂಟೆ ಪೂರ್ವದಲ್ಲಿ ರೈತನಿಗೆ ಲಭ್ಯವಾಗುವಂಥ ಒಂದು ಪೋರ್ಟಲ್ ಇದು. ಇದರಲ್ಲಿ ಮೆಟ್ರೊಲಾಜಿಕಲ್ ಹವಾಮಾನ ಇಲಾಖೆ ಕೆಲಸವನ್ನು ಮಾಡ್ತದೆ. DC ಅವರ ಅಂಡರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇದು ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸ್ತದೆ. ಅಲ್ಲಿಯೂ ಕೂಡ ಈ ಜಮೀನಿಗೆ ಸಂಬಂಧಿಸಿದಂತಲ್ಲಿ ಮಳೆ ಆಗ್ತದೋ ಇಲ್ಲೋ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಿರ್ತದೆ. ಪಂಚಾಯತಿವಾರ್ ಆ ಸ್ಟೇಟ್ಮೆಂಟ್ ರೆಡಿ ಇರ್ತದೆ. ಅದಲ್ಲದೆ NPCI ಅಂದರೆ ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ತದಲ್ಲ, ಅದು ಕೂಡ ಇರ್ತದೆ. ಅಂದರೆ ಅದಕ್ಕೆಲ್ಲದಕ್ಕೂ ಬೇಕಿದು. ಇನ್ನು ರೈಟ್ ಸೈಡ್ ಇನ್ನೂ 10 ಹಲವಾರಿದೆ. ಕಿಸಾನ್ ಅಂತಕ್ಕಂಥದ್ದಿದೆ ಅಗ್ರಿಕಲ್ಚರಲ್ಲಿ, ಅದಕ್ಕೆ ಬೇಕಾಗ್ತದೆ. ಹಸಿರು ಅಂತಕ್ಕಂಥ ಯೋಜನೆ ಇದೆ ಎಲ್ಲಿ ತೋಟಗಾರಿಕೆಯಲ್ಲಿ, ಅದಕ್ಕೆ ಬೇಕಾಗ್ತದೆ. ರೈತ ಸಿರಿ ಅಂತಕ್ಕಂಥದ್ದು KMFಯಿಂದ ಕರ್ನಾಟಕ ಮಿಲ್ಕ್ ಫೆಡರೇಷನಲ್ಲಿ ಹಸಿರು ರೈತ ಸಿರಿ ಅಂತಕ್ಕಂಥ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಅದಕ್ಕೂ ಕೂಡ ಬೇಕು. ಪರಿಹಾರ ಅಂತಕ್ಕಂಥದ್ದು, ಪರಿಹಾರ ಅಂತಂದರೆ ಈಗೇನು ಅತಿವೃಷ್ಟಿ ಅನಾವೃಷ್ಟಿ ಆಣಿಕಲ್ ಮಳೆ ಈ ಥರ ಎಲ್ಲ ಆದಾಗ ರೈತನಿಗೆ ನಷ್ಟವಾದಾಗ ಅವರಿಗೆ ಪರಿಹಾರವನ್ನು ಸರ್ಕಾರ ಘೋಷಣೆ ಏನು ಮಾಡ್ತದೆ, ಆ ಪರಿಹಾರ ಕೂಡ ಆ ಪರಿಹಾರ ಸಾಫ್ಟ್ವೇರ್ ಮುಖಾಂತರ ಅದನ್ನು ಕಂದಾಯ ಇಲಾಖೆ ಇಂಪ್ಲಿಮೆಂಟ್ ಮಾಡ್ತದೆ. ಆ ಸಾಫ್ಟ್ವೇರ್ ಮುಖಾಂತರ ಯಾವ ರೈತರ ಹೊಲದಲ್ಲಿ ಅತಿವೃಷ್ಟಿ ಆಗಿದೆ ಅನ್ನೋದನ್ನು KSNDMCಯಿಂದ ತೆಕ್ಕೊಂಡು ಆ ಎಲ್ಲ ರೈತರಿಗೆ ಹಣವನ್ನು ಸಂದಾಯ ಮಾಡಲಾಗ್ತದೆ, ಪರಿಹಾರವನ್ನು ನೀಡಲಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಸಂರಕ್ಷಣಾ ಪೋರ್ಟಲ್ ಅಂದರೆ ಕ್ರಾಪ್ ಇನ್ಸೂರೆನ್ಸ್, ಬೆಳೆ ವಿಮೆ, ಫಸಲ್ ಬಿಮಾ ಅಂತಂದು ಏನು ಕರೀತಾರೆ ಅದರದ್ದು. ಈಗ ಯಾವೆಲ್ಲ ರೈತರಿಗೆ ಬೆಳೆ ವಿಮೆ ಬರಬೇಕು, ಯಾರಿಗೆ ಬರಬಾರ್ದು ಅಂತಕ್ಕಂಥದ್ದು ಕೂಡ ಈ FIDಗಳ ಮುಖಾಂತರ ಅಥವಾ ಸಂರಕ್ಷಣೆ ಪೋರ್ಟಲ್ ಮುಖಾಂತರ ರನ್ ಆಗ್ತದೆ. ಅಂದರೆ ಈ ಎಲ್ಲ ಯೋಜನೆಗೆ FID ಬೇಕಾಗ್ತದೆ. MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ಏನು ಘೋಷಣೆ ಮಾಡ್ತದೆ, ಅಕ್ಕಿಗಿರ್ಬೋದು ಅಥವಾ ಜೋಳಕ್ಕಿರ್ಬೋದು, ಹೆಸರಿಗಿರ್ಬೋದು ಅಥವಾ ಕಬ್ಬಿಗಿರ್ಬೋದು, ಏನು ಮಾಡುತ್ತೆ ಅಂತ ಹೇಳಿದರೆ ಬೆಂಬಲವಾಗಿ ನೀವು ಬೆಳೀರಿ ನಾವಿದ್ದೀವಿ ಅಂತಕ್ಕಂಥ ಸರ್ಕಾರದ ಒಂದು ಘೋಷಣೆ ಮಾಡ್ತದೆ. ಏನು, ನೀವು ಭತ್ತವನ್ನು ಪ್ರತಿ ವರ್ಷ ಬೆಳೀತಾ ಬನ್ನಿ, ಮಿನಿಮಮ್ ಆಗಿ ನಾವು ಇಷ್ಟು ದುಡ್ಡು ಕೊಟ್ಟು ಸರ್ಕಾರದಿಂದ ಖರೀದಿ ಮಾಡಲಾಗ್ತದೆ ಅಂತಕ್ಕಂಥ ಗುರಿ. ಆಮೇಲೆ ಕಡಲೆ, ಹೆಸರು, ಭತ್ತ ಇವನ್ನೆಲ್ಲ ಖರೀದಿ ಮಾಡ್ತದೆ. ಈ ರೀತಿ 23 ಬೆಳೆಗಳಿಗೆ ಬೆಂಬಲವನ್ನು ಸೂಚಿಸ್ತದೆ ಸರ್ಕಾರ. ಅದು ಕೂಡ ಈ FID ಮುಖಾಂತರ ರನ್ ಆಗ್ತದೆ ಅಂತಕ್ಕಂಥದ್ದು ತುಂಬ ವಿಶೇಷ. ಈ ಸಾಲ ಅಂದರೆ ಬ್ಯಾಂಕ್ನಿಂದ ಸಾಲವನ್ನು ಪಡಿಬೇಕಲ್ಲ, ಅದಕ್ಕೂ ಕೂಡ ಈ ಸಾಲ ಅಂತ ಪೋರ್ಟಲ್ ಇದೆ, ಅಲ್ಲಿ ಕೂಡ ನಮಗೆ ಕಡ್ಡಾಯವಾಗಿ ಈ FIDಯ ಅವಶ್ಯಕತೆ ಇರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟು ಇದೇನು ನಾನು ಫ್ರೂಟ್ಸ್ ಅಂತ ಹೇಳಿದೆ, ಇದನ್ನು ಅಗ್ರಿಸ್ಟ್ಯಾಕ್ ಅಂತಕ್ಕಂಥ ಗೌರ್ಮೆಂಟ್ದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಯೋಜನೆ ಬರ್ತಾ ಇದೆ, ಅಥವಾ ಇದೆ ಫ್ರೂಟ್ಸ್ಗೆ ಆ ಹೆಸರು ಇಡ್ಬೋದೇನೋ ಅಂತಕ್ಕಂಥದ್ದು ಇನ್ನೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ದರಿಂದ ಇದನ್ನು ಬೇಗ ಮಾಡಿಕೊಂಡು ಎಲ್ಲರೂ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು FIDಗಳನ್ನು ತೆಕ್ಕೊಂಡು ಕೂತ್ಕೋಬೇಕು. ಆಗ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ PM ಕಿಸಾನ್ ಅನುದಾನ ಇರ್ಬೋದು ಅಥವಾ ಅದೇ ರೀತಿಯ 10 ಹಲವಾರು ಯೋಜನೆಗಳು ರೈತನಿಗೆ ದೊರಕುತ್ತವೆ ಅಂತಕ್ಕಂಥದ್ದು. ಸೆಂಟ್ರಲ್ಲಿಂದ ಈಗ PM ಕಿಸಾನ್ ಏನಿದೆ ಅದು ತುಂಬ ವರ್ಷದಿಂದ ಇಂಪ್ಲಿಮೆಂಟ್ ಆಗ್ತಾ ಬರ್ತಾ ಇದೆ. ಅಲ್ಲಿ ಇಲ್ಲಿವರೆಗೂ 22ನೇ ಕಂತನ್ನು ನೀಡಲಾಗಿದೆ. 2026ರಲ್ಲಿ 22ನೇ ಕಂತು ಬಂತು. ಇಲ್ಲಿ PM ಕಿಸಾನ್ ಏನು ಪ್ರತಿ ವರ್ಷ 6,000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಂದ 4,000 ರೂಪಾಯಿ ಸ್ಟೇಟ್ ಗೌರ್ಮೆಂಟಿಂದ ಬರ್ತಾ ಇದೆ. ಅದಕ್ಕೂ ಕೂಡ ಈ FIDಯ ಅವಶ್ಯಕತೆ ಇದೆ. ಹಾಗಾದರೆ ಏನು ಮಾಡಬೇಕು, ಸೆಂಟ್ರಲ್ ID ಮಾಡ್ಕೊಳ್ಬೇಕಂದ್ರೆ ಒಂದು ಆಧಾರು, ಹೊಲದ RTC ಇದ್ದವರು, ಇಲ್ಲದೇ ಇರೋರು ನಾನು ಉಳುಮೆ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಅಷ್ಟೇ. ಮತ್ತು ಅದಾದಮೇಲೆ ಮೊಬೈಲ್ ನಂಬರು ಮತ್ತು ಇಷ್ಟು ತೊಗೊಂಡು ಬ್ಯಾಂಕ್ ಪಾಸ್ಬುಕ್ಕು ಜೆರಾಕ್ಸ್ ಇಷ್ಟು ತೊಗೊಂಡು ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು
ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಗ್ರಾಮವನ್ನು ಏನಿದ್ದಾವೆ ಅಲ್ಲಿ ತಗೊಂಡು ಹೋಗಿ ಎಂಟ್ರಿ ಮಾಡಿಸ್ಬಿಟ್ಟು ಬರಬೇಕಾಗ್ತದೆ ಅಂತಕ್ಕಂಥದ್ದು. ಆಗ ಅವ್ರ ಮೊಬೈಲಿಗೆ OTP ಬರ್ತದೆ. ಆ OTPಯನ್ನು ಅಲ್ಲಿ ಸಲ್ಲಿಸಿದರೆ ಅಥವಾ ನೀಡಿದರೆ FID ಕ್ರಿಯೇಟ್ ಆಗಿಬಿಟ್ಟು ಸಿಗುತ್ತೆ ಅಂತಕ್ಕಂಥದ್ದು. ಈ ರೀತಿ ಇವತ್ತಿನ ದಿನ ಹಲವಾರು ಜನ ಎಲ್ಲ 22 ಲಕ್ಷ ಜನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅಂತದ್ದು. ಹಾಗಾದರೆ ಏನು ಆಧಾರ್ ಬೇಕಂತ ಹೇಳಿದೆ, ಈ KYC ಫಿಂಗರ್ ಪ್ರಿಂಟ್ ಬೇಸ್ಡ್ ಇರ್ಬೋದು, OTP ಬೇಸ್ಡ್ ಇರ್ಬೋದು, ತೊಗೊಳ್ತದೆ. ಫೇಶಿಯಲ್ ರೆಕಗ್ನಿಷನ್ ಮಾಡುತ್ತೆ. ಲ್ಯಾಂಡ್ದು ಏನೇನು ಮಾಹಿತಿ ಇದೆ ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಮಾಡಬೇಕಾಗ್ತದೆ. ಹಾಗಾದರೆ ಏನು ಇದನ್ನು ಹಿಂದೆ ಮಾಡಿದವ್ರದ್ದು ಕನ್ಸಿಡರ್ ಆಗುತ್ತೆ. ಬಟ್ ಆದರೂ ಕೂಡ ಹೋಗಿ ಇನ್ನೊಂದು ಸರಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಫೋನ್ ನಂಬರ್ ವ್ಯಾಲಿಡ್ ಇಲ್ಲದೆ ಇರೋರು ಯಾರಾದ್ರು ಕೊಡ್ಬೋದಾ? ಇಲ್ಲ, ಕೊಡೋ ಹಾಗಿಲ್ಲ. ಯಾಕೆ ಹೇಳಿದ್ರೆ ಎಲ್ಲ ಮಾಹಿತಿ ಅದರಲ್ಲೇ ಬರ್ತದೆ. ಇದು ನೋಡಿ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿ ಇದೆ. ಆಯಿತಾ? ಯಾರೆಲ್ಲ ಬೇಕೋ ಅವರು ಪಾಸ್ ಮಾಡಿಕೊಂಡು ನೋಡ್ಕೊಳ್ಬೋದು. ತಮ್ಮ ಜಿಲ್ಲೆಯ ಒಂದು ಚಿತ್ರಣವನ್ನು ಸರಿಯಾಗಿ ನೋಡ್ಕೊಳ್ಬೋದು. ಇದು ಪೂರ್ಣ ಪ್ರಮಾಣದ ಕರ್ನಾಟಕದ ಒಂದು ಚಿತ್ರಣ ಅಂತ ಹೇಳ್ಬೋದು. ಇಲ್ಲಿವರೆಗೂ ಎಷ್ಟು ಕ್ರಿಯೇಟ್ ಆಗಿದ್ದಾವೆ, ಎಷ್ಟು ದುಡ್ಡು ಹಂಚಿಕೆ ಆಗಿದೆ, FIDನ ಯಾವ ರೀತಿ ಬಳಸ್ಕೊಳ್ಳಲಾಗಿದೆ, ಟೋಟಲ್ ವಿಲೇಜಸ್ ಎಷ್ಟು, ಪ್ರತಿಯೊಂದು ಮಾಹಿತಿಯು ಕೂಡ ಇದರಲ್ಲಿ ಇದೆ. ರೈತ ಬಾಂಧವರು ಉಪಯೋಗವನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬರೋದು ಬೆಳೆ ವಿಮೆ ಅಥವಾ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು. ಈ ಸದ್ಯದಲ್ಲಿ ಇವತ್ತಿನ ಮಟ್ಟದಲ್ಲಿ ಯಾವುದೇ ಇದು ಬೆಳೆ ವಿಮೆ ರನ್ ಆಗ್ತಾ ಇಲ್ಲ. ಆದರೆ ಹಿಂದಿನ ಒಂದು ಬೆಳೆ ವಿಮೆ ಏನಿದೆ ಅದು ಘೋಷಣೆ ಮಾಡಲಾಗಿದ್ದು ಕಲಬುರಗಿ, ಧಾರವಾಡ, ಬೆಳಗಾವಿ ಈ ರೀತಿ ಬೇರೆ ಬೇರೆ ಜಿಲ್ಲೆಗಿದೆ. ಘೋಷಣೆ ನೋಡಿಕೊಂಡು ಪಾಸ್ ಮಾಡಿಕೊಂಡು ತಮ್ಮ ಜಿಲ್ಲೆ ಇದೆಯಾ ಇಲ್ವಾ, ಇದೆ ಅಂತ ಹೇಳಿದರೆ ಎಷ್ಟು ಬರಬೇಕು ಏನು ಎತ್ತ ಅಂತಕ್ಕಂಥದ್ದನ್ನು ನೋಡ್ಕೊಳ್ಬೋದು ಅಂತಕ್ಕಂಥದ್ದು. ಇಲ್ಲಿದೆ ನೋಡಿ, ಬೇರೆ ಬೇರೆ ಜಿಲ್ಲೆಯ ಪೂರ್ಣ ಪ್ರಮಾಣದ ಮಾಹಿತಿ ಇದೆ, ತಾವು ತಗೊಳ್ಬೋದು ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ. ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಅಂತಕ್ಕಂಥದ್ದು ಏನು ಅಂತ ಹೇಳಿದರೆ ಯಾಂತ್ರೀಕೃತ ಕೃಷಿ, ಅದರಲ್ಲೂ ಹೈಟೆಕ್ ಆಗಿರ್ತಕ್ಕಂಥ ಯಾಂತ್ರೀಕರಣಗಳನ್ನ ಬಳಸ್ಕೊಂಡು ಕೃಷಿ ಮಾಡ್ತಕ್ಕಂಥದ್ದು. ಯಾರಿಗೆಲ್ಲ ಲಾಭ ಇದೆ? ಸಂಘ ಸಂಸ್ಥೆಗಳು ತಗೋಬೋದು, ವೈಯಕ್ತಿಕ ಫಲಾನುಭವಿ ತಗೊಳ್ಬೋದು. ಇದನ್ನು ಹಾರ್ವೆಸ್ಟರ್ ಹಬ್ ಅಂತ ನೀಡಲಾಗ್ತದೆ, ಅಂದರೆ ಗುಂಪಿನಲ್ಲೂ ಕೂಡ ನೀಡಲಾಗ್ತದೆ. ಇದನ್ನು ಏನು ಮಾಡಬೇಕು ಅಂದರೆ ಇದನ್ನು ಕಟಾವು ಮಾಡಲಿಕ್ಕೆ ಯೂಶ್ವಲಿ ಯೂಸ್ ಆಗೋಂಥವನ್ನ ಬಳಸಲಾಗ್ತಾ ಇದೆ. ಹಾಗಾದರೆ ಯಾವುದು? ಆಮೇಲೆ ಇದು ಮೊಬೈಲ್ ಇರಬೇಕು, ಸಂಚರಿಸಿ ಕಾರ್ಯವನ್ನು ನಿರ್ವಹಿಸಬೇಕು. ಉದಾಹರಣೆಗೆ ಪರ್ಸನ್ ಅಥವಾ ನಾನಿವತ್ತು ಖರೀದಿ ಮಾಡಿದ್ದೀನಿ ಅಂದರೆ ನನ್ನ ಭಾಗದಲ್ಲಿರೋ ಎಲ್ಲ ರೈತರನ್ನು ಕವರ್ ಮಾಡುವಂಥ ಸಂಚರಿಸುವ ಒಂದು ಯಂತ್ರೋಪಕರಣಗಳನ್ನು ತಗೊಳ್ಬೇಕಾಗುತ್ತೆ. ಉದಾಹರಣೆಗೆ ಈಗ ನೋಡಿ, ಹತ್ತಿ ಇರ್ತಕ್ಕಂಥ ಏರಿಯಾದಲ್ಲಿ ಹತ್ತಿಯ ಮಷಿನ್ಗಳು, ಕಬ್ಬಿರ್ತಕ್ಕಂಥ ಏರಿಯಾದಲ್ಲಿ ಕಬ್ಬಿನ ಮಷಿನ್ಗಳು, ಭತ್ತ ಇರ್ತಕ್ಕಂಥ ಏರಿಯಾದಲ್ಲಿ ಭತ್ತಗಳ ಮಷಿನ್ಗಳನ್ನು ತೆಕ್ಕೊಳ್ಳೋದಾಗತ್ತೆ. ಹಾಗಾದರೆ ಏನು ಹಾರ್ವೆಸ್ಟರ್ ಹಬ್ ಯೋಜನೆ ಅಂತ ಹೇಳಿದರೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರನ್ನು ಒಮ್ಮೆ ಕಂಡು ಇದು ನಮಗೆ ಬೇಕಾಗಿದೆ ಅಂತಕ್ಕಂಥ ಇನ್ಫಾರ್ಮೇಷನನ್ನು ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಕ್ರೆಡಿಟ್ ಲಿಂಕ್ ಬ್ಯಾಕ್ ಎಂಡೆಡ್ ಸಬ್ಸಿಡಿಗೆ ಯಾವುದೋ ಒಂದು ಬ್ಯಾಂಕನ್ನು ಸಂಪರ್ಕಿಸಲು ತಿಳಿಸ್ತಾರೆ. ಆ ಬ್ಯಾಂಕ್ನವರು ತಾತ್ವಿಕ ಸಾಲ ಮಂಜೂರಾತಿ ಅಂದರೆ ಇವ್ರಿಗೆ ಪಾಸಿಬಲ್ ಇದೆಯಾ ಸಾಲ ಕೊಡಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ನೋಡಿಬಿಟ್ಟು ಸಾಲ ಕೊಡೋಕ್ಕೆ ಪಾಸಿಬಲ್ ಇದೆ ಅಂತ ಆದರೆ ಅವ್ರಿಗೆ ಸ್ಯಾಂಕ್ಷನಿಂಗನ್ನು ಕೊಡಲಾಗ್ತದೆ. ಆ ಸ್ಯಾಂಕ್ಷನಿಂಗನ್ನು ಕೊಟ್ಟಾದಮೇಲೆ ಖರೀದಿಯನ್ನು ಮಾಡಲಾಗ್ತದೆ ಮಷೀನನ್ನು ಅಂತಕ್ಕಂಥ ಮಾಹಿತಿ. ಇಲ್ಲಿ 35 ಲಕ್ಷದಿಂದ ಹಿಡಿದು 5 ಕೋಟಿವರೆಗೂ ಮಷೀನಿಗೆ ಖರೀದಿಗೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಈ ಕಂಬೈನ್ಡ್ ಹಾರ್ವೆಸ್ಟರ್ ಹಬ್ನಲ್ಲಿ ಹತ್ತಿಯ ಮಷೀನು ಆಯಿತು ಅಂತ ಹೇಳಿದರೆ ಬೇಲರ್ ಕಂಪಲ್ಸರಿಯಾಗಿ ತೊಗೊಳ್ಬೇಕಾಗ್ತದೆ. ಶುಗರ್ ಕೇನ್ದಾಯಿತು ಅಂತ ಹೇಳಿದರೆ ರೋಟಾವೇಟರ್ನ ಕಂಪಲ್ಸರಿಯಾಗಿ ತಗೊಳ್ಳೇಬೇಕಾಗ್ತದೆ ಅಂತಕ್ಕಂಥದ್ದು. ಇದೇ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೂಮೆಂಟ್ ಆಗ್ತಾ ಇರ್ತಕ್ಕಂಥವು ಅಂತಕ್ಕಂಥದ್ದು ಹೇಳ್ತಾ, ಸಾಮಾನ್ಯರಿಗೆ ಎಷ್ಟು ಪರ್ಸೆಂಟ್ ಸಬ್ಸಿಡಿ ಅಂದರೆ 50%, ಆಯಿತಾ? ಸಂಘ ಸಂಸ್ಥೆಗಳಿಗೆ 70%, ಪರಿಶಿಷ್ಟ ಜಾತಿಯವರಿಗೆ 70%, ಪರಿಶಿಷ್ಟ ಪಂಗಡದವರಿಗೆ 70%. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಂಬೈನ್ಡ್ ಹಾರ್ವೆಸ್ಟರ್ ಹಬ್ಗೆ 70% ಸಬ್ಸಿಡಿ, ಸಾಮಾನ್ಯರಿಗೆ ಮಾತ್ರ 50% ಅಥವಾ 40 ಲಕ್ಷ ಸಬ್ಸಿಡಿಗಳು. ಇನ್ನು ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ ಬಂತು ಅಂತ ಹೇಳಿದರೆ ಸಾಮಾನ್ಯರಿಗೆ 40% ಅಥವಾ 40 ಲಕ್ಷ, ಸಂಘ ಸಂಸ್ಥೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗಾದರೆ 50% ಸಬ್ಸಿಡಿ ಇದೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ಬೋದಾಗಿದೆ. ಉದಾಹರಣೆಗಾಗಿ ನಮ್ಮಲ್ಲಿ
ಎಷ್ಟೆಲ್ಲ ಹಾರ್ವೆಸ್ಟರ್ ಹಬ್‌ನಲ್ಲಿ ಯಾವ್ಯಾವ ಇಕ್ವಿಪ್‌ಮೆಂಟ್ ಎಷ್ಟೆಷ್ಟು ಹೋಗಿದೆ ಅಂತಕ್ಕಂಥದ್ದನ್ನು ಒಂದು ಸಾರಿ ಇಲ್ಲಿ ನೋಡ್ಕೊಳ್ಬಹುದಾಗಿದೆ. ಹಾಗಾದರೆ ಏನು ಈ ಹಾರ್ವೆಸ್ಟರ್ ಹಬ್‌ದು ಇಲ್ಲಿವರೆಗೂ ಕೊಟ್ಟಿರೋದು ಎಷ್ಟು ಅಂತ ಹೇಳಿದರೆ ಸಂಖ್ಯೆಗಳಲ್ಲಿ ಹೇಳೋದಾದರೆ ಒಂದು ವೈಯಕ್ತಿಕ ಫಲಾನುಭವಿಗೆ ನೀಡಲಾಗಿದೆ. ಒಂದನ್ನು ಶುಗರ್ ಕೇನ್ ಹಾರ್ವೆಸ್ಟರ್‌ದು 4 ಜನಕ್ಕೆ ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ಬನ್ನು ನೀಡಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಇವತ್ತಿನ ದಿನ ಕಾಣ್ಬೋದು. ನೆಕ್ಸ್ಟ್ ಬರೋಣ ಹಾರ್ವೆಸ್ಟರ್ ಇಲ್ಲಿ ಏನು ಅಂತ ಹೇಳಿದರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದ್ದು ಅದಕ್ಕೆ ಶ್ರೀಯುತ ನಮ್ಮ ಜಿಲ್ಲೆಯ CO ಸಾಹೇಬ್ರೆ ಅದಕ್ಕೆ ಅಧ್ಯಕ್ಷರಾಗಿದ್ದು ಅಧ್ಯಕ್ಷರ ಅನುಮೋದನೆ ಮೇರೆಗೆ ಕಾರ್ಯಾದೇಶವನ್ನು ನೀಡಲಾಗ್ತದೆ. ಉದಾಹರಣೆಗಾಗಿ ಹಳ್ಳಿಯಾಳು ಮುಂಡಗೋಡಕ್ಕೆ ಈಗ ಆಲ್ರೆಡಿ ನಾವು 30 ನೀಡಿದ್ದೀವಿ. 33 ಮಷಿನ್ಗಳನ್ನು ನೀಡಿದ್ದೇವೆ ಅಂತಕ್ಕಂಥದ್ದನ್ನು ಆಮೇಲೆ ಶುಗರ್ ಕೇನ್ ಹಾರ್ವೆಸ್ಟ್ರಲ್ಲಿ ಒಬ್ಬರಿಗೆ ನೀಡಲಾಗಿದೆ ಅಂತಕ್ಕಂಥದ್ದು ಇದು ನೋಡಿ. ಶುಗರ್ ಕೇನ್ ಹೈಟೆಕ್ ಹಾರ್ವೆಸ್ಟರ್ ಹಬ್‌ನಲ್ಲಿ ವಿತರಣೆ ಮಾಡಿರ್ತಕ್ಕಂಥ ಮಷಿನ್ನು. ನಂತರ ಹಾರ್ವೆಸ್ಟರ್ ಹಬ್ ದಲ್ಲಿ ಮುಂಡಗೋಡದಿಂದ ವಿತರಣೆ ಮಾಡಿದ ಮಷಿನ್ನು. ಇನ್ನು ಮೈಕ್ರೋ ಇರಿಗೇಷನ್ ಅಥವಾ ಸೂಕ್ಷ್ಮ ನೀರಾವರಿ ಯೋಜನೆ. ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ಪೈಪು 33 ಸ್ಪ್ರಿಂಕ್ಲರ್ ಪೈಪ್ ಬರುತ್ತೆ. ಸ್ಪ್ರಿಂಕ್ಲರನ್ನು ಅಳವಡಿಸ್ಕೊಳ್ಬೋದು. ಅದಲ್ಲದೆ ಏನು ಅಂತ ಹೇಳಿದರೆ ಡ್ರಿಪ್ ಅಂತ ಬರ್ತದೆ. ಹನಿ ನೀರಾವರಿ ಹನಿ ಹನಿಯಾಗಿ ನೀರನ್ನು ಕೊಡುವಂಥದ್ದು ಬರ್ತದೆ ಅಂತಕ್ಕಂಥದ್ದು. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಇದು ಇರ್ತದೆ. ಏನು ಡಿಮ್ಯಾಂಡ್ ಅಥವಾ ಸಪ್ಲೈ ಇರ್ತದೆ ಅಂತಕ್ಕಂಥದ್ದು. ಫಸ್ಟು ಕಿಸಾನಲ್ಲಿ ಎಂಟ್ರಿ ಮಾಡಿಸ್ಬೇಕು ರೈತರು. ರೈತ ಸಂಪರ್ಕ ಕೇಂದ್ರದಲ್ಲಿ ಅವರು ಅದನ್ನು ತಾಲೂಕಾ ಆಫ್ ಕಚೇರಿಗೆ ಕಳಿಸ್ತಾರೆ ಆನ್ಲೈನಲ್ಲಿ. ಆನ್ಲೈನ್ ಮುಖಾಂತರ ಮತ್ತು ಉಪಕೃಷಿ ನಿರ್ದೇಶಕರು ಅಥವಾ ಜಂಟಿ ಕೃಷಿ ನಿರ್ದೇಶಕರು ಬಂದು DC ಬಿಲ್ ಕ್ರಿಯೇಟ್ ಆಗ್ತದೆ. ಮತ್ತು ಪ್ರೀ ಇನ್ಸ್ಪೆಕ್ಷನ್, ಪೋಸ್ಟ್ ಇನ್ಸ್ಪೆಕ್ಷನ್ನು ಮತ್ತು ಪಾಲಿಗನ್ ರಚನೆಯನ್ನು ಕೂಡ ಮಾಡಲಾಗ್ತದೆ. ಮತ್ತು ಕ್ವಾಲಿಟಿ ಕಂಟ್ರೋಲ್ ಅದರದ್ದು GSS ಪ್ರೋಗ್ರೆಸ್ ಅಪ್ಡೇಷನ್ ಕೂಡ ಮಾಡ್ತದೆ. ಆ್ಯಕ್ಷನನ್ನು ತಗೊಳ್ಳಾಗ್ತದೆ. ಈಗ ಕೆಲವೊಂದು ಸಕ್ಸಸ್ ಸ್ಟೋರಿ ನೋಡೋದಾಯಿತು ಅಂತ ಹೇಳಿದರೆ ಒಬ್ಬ ರೈತ ಶುಗರ್ ಕೇನನ್ನು ಬೆಳೆದಿದ್ದಾನೆ. ಅವನಿಗೆ ಸೋಯಿಂಗು, ಲೇಬರ್ ರಿಕ್ವೈರ್ಮೆಂಟು, ವಾಟರು ಅದೆಲ್ಲ ಎಷ್ಟು ಬೇಕಾಗ್ತದೆ ಅಂತ ನೋಡೋದಾದರೆ ಮೈಕ್ರೋ ಇರಿಗೇಷನ್ ಜೊತೆಗೆ ಅಂದರೆ ಸಾವಯವ ಇದು ಸ್ಪ್ರಿಂಕ್ಲರ್ ಅಥವಾ ತುಂತುರು ತುಂತುರು ನೀರಾವರಿ ಅಥವಾ ಹನಿ ನೀರನ್ನು ಬಳಸಿದ್ದು ಮತ್ತು ಟ್ರೆಡಿಷ್ನಲ್ ಸುಮ್ಮನೆ ಹಾಗೆ ಬೆಳೆದಿದ್ದಕ್ಕೆ ವ್ಯತ್ಯಾಸವನ್ನು ನೋಡೋದಾದರೆ ಸೀಡ್ ರೇಟು ಅಂದರೆ ಬಿತ್ತನೆ ಬೀಜ ಬೇಕಾಗಿದ್ದು ಎಷ್ಟು ಬೇಕಾಗ್ತದೆ ಅಂದರೆ 20-25 kg ಪರ್ ಹೆಕ್ಟರ್ ಬೇಕಾಗ್ತದೆ. ಎಲ್ಲಿ ನಾವು ಸೂಕ್ಷ್ಮ ನೀರಾವರಿ ಬಳಸಿದಾಗ ಸೂಕ್ಷ್ಮ ನೀರಾವರಿ ಬಳಸದೇ ಇದ್ದಲ್ಲಿ 30-35 kg ಅಂದರೆ ಇಲ್ಲಿ ಕಾಸ್ಟ್ಲಿ ಆಯಿತು ಅಲ್ವಾ. ಇನ್ನು ಸೋಯಿಂಗು ಟೈಮ್ಲಿ ಸೋಯಿಂಗ್ ಯಾವಾಗಂದ್ರೆ ಅವಾಗ ಮಾಡ್ಕೊಳ್ಬೋದು. ಯಾವಾಗ ರೈತನಿಗೆ ಇಷ್ಟ ಇದೆಯೋ ಅಥವಾ ಟೈಮ್ ಫೀಸಿಬಲ್ ಇರ್ತದೋ ಆವಾಗ ಮಾಡ್ಕೊಳ್ಬೋದು. ಅದೇ ಟ್ರೆಡಿಷ್ನಲ್ ಮೆಥಡ್ ಆದರೆ ಮಳೆ ಕಾಯ್ಕೊಂಡು ಕೂರಬೇಕು ಅಥವಾ ಕಮಾಂಡ್ ಏರಿಯಾ ಇತ್ತು ಅಂತ ಹೇಳಿದ್ರೆ ಟೇಲ್ ಎಂಡ್ ಅವ್ನ ಹೊಲಕ್ಕೆ ನೀರು ಬರೋವರೆಗೂ ಕಾಯ್ತಾ ಕೂರಬೇಕು. ನಿಜವಾಗ್ಲೂ ಹೇಳಬೇಕು ಅಂದರೆ ಕೃಷಿ ಯಾವತ್ತಾದರೂ ವೇಟ್ ಮಾಡುತ್ತಾ? ಇಲ್ಲ ಅಲ್ಲ. ಅಂಥ ಒಂದು ಸಂದರ್ಭದಲ್ಲಿ ರೈತ ನೆಲವನ್ನು ಕಚ್ತಾನೆ ಅಥವಾ ರೇಟ್ ಅವನಿಗೆ ಸಿಗಲ್ಲ ಅಂತಕ್ಕಂಥದ್ದು. ಇನ್ನು ವಾಟರ್ ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ಸೂಕ್ಷ್ಮ ನೀರಾವರಿಯನ್ನು ಬಳಸಿದಲ್ಲಿ ಅವನಿಗೆ 40-50% ನೀರಿದ್ದರೆ ಸಾಕು. ಬಟ್ ಅದೇ ಟ್ರೆಡಿಷ್ನಲ್ ಮೆಥಡ್ ಆದರೆ 100ಗೆ 120% ನೀರು ಬೇಕಾಗ್ತದೆ. ಯಾಕಂದರೆ ಎವಾಪ್ರೇಷನ್ ಕೂಡ ಆಗ್ತದೆ. ಇನ್ನು ಅಡಾಪ್ಷನ್ ಹೆಂಗಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ಗುಡ್ ರೈನ್ಸು ಮತ್ತು ಒಳ್ಳೆ ಇದು ಇದೆ. ಬಟ್ ಟ್ರೆಡಿಷ್ನಲ್ ಮೆಥಡಲ್ಲಿ ಇಲ್ಲ. ಈಲ್ಡು 10-12 ಕ್ವಿಂಟಲ್ ಪರ್ ಎಕರ್ ಬರ್ತದೆ. ಎಲ್ಲಿ? ಕಬ್ಬಿನಲ್ಲಿ. ಇನ್ನು ಟ್ರೆಡಿಷ್ನಲ್ ಮೆಥಡ್ ಆದರೆ 7-8 ಕ್ವಿಂಟಲ್ ಅಷ್ಟೇ ಬರ್ತದೆ. ಸೊ ಇದೆಲ್ಲವನ್ನು ನೋಡಿದಾಗ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾರ್ಮಲ್ಗಿಂತ ನಮ್ಮ ಸೂಕ್ಷ್ಮ ನೀರಾವರಿ ಬಳಸೋದು ಒಳ್ಳೆ ರೀತಿಯಲ್ಲಿ ಬರ್ತದೆ ಅಂತಕ್ಕಂಥದ್ದು. ಆಗ ಇನ್ನೊಂದು ಈ ಸೆಕೆಂಡ್ ಸಕ್ಸಸ್ ಸ್ಟೋರಿ. ಇಲ್ಲಿಯೂ ಕೂಡ ಶುಗರ್ ಕೇನನ್ನು ತೊಗೊಳ್ಳಾಗ್ತದೆ. ಇಲ್ಲಿ ಶುಗರ್ ಕೇನು ಕಾಸ್ಟ್ ಆಫ್ ಕಲ್ಟಿವೇಷನ್ 58,500 ರೂಪಾಯಿ ಪರ್ ಹೆಕ್ಟರ್ ಬರ್ತದೆ. ಆಯಿತಾ. ಅದೇ ಗ್ರಾಸ್ ಆದರೆ 92,000. ಅದೇ ರೀತಿ ಇನ್ನು ಡ್ರಿಪ್ ಆದರೆ ಶುಗರ್ ಕೇನ್ಗೆ 45,500 ಬರ್ತದೆ. ಪ್ರಾಫಿಟ್ಟು 1,22,000 ರೂಪಾಯಿ ಪ್ರಾಫಿಟ್ ಬರ್ತದೆ. ಅಂದರೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟನ್ನು ತೆಕ್ಕೊಂಡು ರೈತ ಮಾಡ್ಬೋದು ಅಂತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಸಕ್ಸಸ್ ಸ್ಟೋರಿ ಇದೆ. ಇದು ಕೂಡ ಅಷ್ಟೇ ಸಕ್ಸಸ್ ಸ್ಟೋರಿ ಇದೆ. ಯಾವ ರೀತಿ ಅವನು ಹೆಚ್ಚಿನ ಇಳುವರಿಯನ್ನು ಪಡಿತಾನೆ ಅಂತಕ್ಕಂಥ. ನೆಕ್ಸ್ಟ್ ಬರೋದು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಇದನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿಯ ಕುರಿತಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೆಮಿಕಲನ್ನು ಬಳಸದೆ ಗೊಬ್ಬರ ಇರ್ಬೋದು, ಕೀಟನಾಶಕ ಇರ್ಬೋದು ಅಥವಾ ಬೀಜ ಇರ್ಬೋದು ಅಥವಾ
ಜೆನೆಟಿಕಲಿ ಮಾಡಿಫೈಡ್ ಬೆಳೆಗಳ ಒಂದು ಬೀಜಗಳಿರ್ಬೋದು ಯಾವುದಕ್ಕೂ ಎಲ್ಲವನ್ನು ನೈಸರ್ಗಿಕವಾದ ಮೆಥಡ್ನಿಂದ ಮಾಡ್ಕೊಂಡು ಬೆಳೆಸ್ಕೊಳ್ತಕ್ಕಂಥದ್ದು. ಏನು ಅಂತ ಹೇಳಿದರೆ ಮೊದಲು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗನ್ನು ಅಡಾಪ್ಟ್ ಮಾಡ್ಕೋತೀವಿ. ಸಾಯಿಲ್ ಹೆಲ್ತನ್ನು ಇಂಪ್ರೂವ್ ಮಾಡ್ತೀವಿ. ಇನ್ಪುಟ್ ಕಾಸ್ಟನ್ನು ರೈತನ ಒಂದು ಏನು ತಗಲುವ ವೆಚ್ಚ, ಕೃಷಿಗೆ ತಗಲುವ ವೆಚ್ಚ ಕಡಿಮೆ ಆಗ್ತದೆ. ಅದೇ ರೀತಿ ಅವನಿಗೆ ಇದು ಆದಾಯ ದ್ವಿಗುಣಗೊಳ್ಳುತ್ತದೆ. ಸುಸ್ಥಿರತೆ ಬರುತ್ತದೆ ಕೃಷಿಯಲ್ಲಿ. ಅವನು ನಷ್ಟವನ್ನು ಪದೇ ಪದೇ ಅನುಭವಿಸಲ್ಲ ಮತ್ತು ಇರ್ತಕ್ಕಂಥ ವಾತಾವರಣ ಪರಿಸ್ಥಿತಿಗೆ ಒಗ್ಗಿಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ. ಆಮೇಲೆ ರೈತನಿಗೆ ಪ್ರತಿದಿನವೂ ಒಂದಿಲ್ಲದ ಒಂದು ಬೆನಿಫಿಟ್ ಸಿಗೋ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥದ್ದು. ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ಟೇಟ್ ಲೆವೆಲಲ್ಲೂ ಪ್ರೋಗ್ರಾಮ್ ನ್ಯಾಚುರಲ್ ಬಜೆಟದ್ದು ಪ್ರೋಗ್ರಾಮ್ ಇದೆ. ಅದ್ರ ಜೊತೆ ಮರ್ಜ್ ಮಾಡಲಾಗಿದೆ. ಫಸ್ಟ್ ನಾಲೆಜು ಮತ್ತು ರಿಸೋರ್ಸಸನ್ನು ಕೊಡಲಾಗ್ತದೆ. ಆಮೇಲೆ ಜೈವಿಕ ವೈವಿಧ್ಯತೆಯನ್ನು ಬಳಸ್ಕೊಂಡು ಕ್ರಾಪಿಂಗ್ ಪ್ಯಾಟರ್ನ್ನ ಪ್ಲ್ಯಾನ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸುಸ್ಥಿರ ಕೃಷಿಯನ್ನು ಮಾಡಬೇಕು. ಫುಡ್ ಸೆಕ್ಯೂರಿಟಿಯನ್ನು, ಆಹಾರ ಭದ್ರತೆಯನ್ನು ಹಾಗೂ ವಾತಾವರಣದ ಒಂದು ಉಳಿಸುವಿಕೆಯಲ್ಲಿ ಕೆಲಸ ಮಾಡ್ತದೆ. ಇಲ್ಲಿ 4 ಕಂಪೋನೆಂಟ್ ಇದ್ದಾವೆ. ಆಧಾರ ಸ್ತಂಭಗಳು ಬೀಜಾಮೃತ, ಜೀವಾಮೃತ, ಮಲ್ಚಿಂಗ್ ಮತ್ತು ವಾಪ್ಸ ಅಥವಾ ಗಾಳಿ ಆಡೋದು ಅಂತ ಹೇಳ್ತೇವೆ. ಇದು ಜೀವಾಮೃತ, ಬೀಜಾಮೃತ, ಮಲ್ಚಿಂಗ್ ಮತ್ತು ವಾಪ್ಸ ಕುರಿತಾಗಿ ನಾನು ಈಗ ಆಲ್ರೆಡಿ ಕೆಲವಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದು. ಬೇಕಂದವರು ಅಲ್ಲಿ ನೋಡ್ಕೊಳ್ಬೋದು ಅಥವಾ ಕಮೆಂಟ್ನಲ್ಲಿ ತಿಳಿಸಿದಲ್ಲಿ ಲಿಂಕ್ ಕೂಡ ಶೇರ್ ಮಾಡಲಾಗ್ತದೆ ಅಂತಕ್ಕಂಥದ್ದು. ಬೆನಿಫಿಟ್ಸ್ ಆಫ್ MNM ಅಂದರೆ ರೈತನಲ್ಲಿ ಆತ್ಮನಿರ್ಭರತೆ ಬರುತ್ತೆ, ಕೆಮಿಕಲ್ ಫ್ರೀ ಆಗುತ್ತೆ, ರೈತನ ಆರೋಗ್ಯ, ವಾತಾವರಣದ ಆರೋಗ್ಯ, ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ, ಮಣ್ಣಿನ ಫಲವತ್ತತೆ ಸುಧಾರಿಸುತ್ತೆ ಮತ್ತು ಇದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಥವಾ ವಾತಾವರಣ ಸ್ನೇಹಿ ಪ್ರಕ್ರಿಯೆ ಅಂತಕ್ಕಂಥದ್ದು. ಏನೇನು ಬೇಕು? ಕೌಡಂಗ್ ಬೇಕು, 10 ಲೀಟ್ರ್ ಯೂರಿನ್ ಬೇಕು, ಜಾಗರಿ ಅಂದರೆ ಬೆಲ್ಲ, ಇದು ಕಡಲೆ ಹಿಟ್ಟು, ಒಂದು ಸ್ವಲ್ಪ ಮಣ್ಣು ಮತ್ತು ನೀರು, ಅದೆಲ್ಲವನ್ನು ಬಳಸ್ಕೊಂಡು ಜೀವಾಮೃತ ಮಾಡೋದು. ಇದ್ರ ಬಗ್ಗೆ ಕುರಿತಾಗಿ ಡೀಟೇಲ್ ಬೇಕಂದರೆ ನನ್ನ ಮಿಕ್ಕ ವಿಡಿಯೋಗಳನ್ನ ನೋಡ್ಕೊಳ್ಬೋದು. ಅದೇ ರೀತಿ ಬೀಜಾಮೃತಕ್ಕೆ ಕೌಡಂಗು, ಯೂರಿನ್ನು, ಸುಣ್ಣ, ಬೆಲ್ಲ, ನೀರು ಅದೆಲ್ಲ ಬೇಕಾಗುತ್ತೆ. ಒಂದು ಹಿಡಿ ಮಣ್ಣು ಬೇಕಾಗ್ತದೆ. ಮೊದಲು ಕೌಡಂಗನ್ನು ಅಥವಾ ಸಗಣಿಯನ್ನು ಕಟ್ಬಿಟ್ಟು ನೀರಲ್ಲಿ ನೇತಾಡಿಸಿ ರಾತ್ರಿಯೆಲ್ಲ ಬೆಳಗ್ಗೆ ಅದನ್ನು ಕಿವುಸಿ ತೆಗೆದುಬಿಟ್ಟು ಅದಕ್ಕೆಲ್ಲ ಇನ್ನೇನು ಮಿಕ್ಕದ್ದಿದೆಯಲ್ಲ ಯೂರಿನ್ನು, ವಾಟರು, ಸುಣ್ಣ, ಸಾಯಿಲು, ಸ್ವಲ್ಪ ಬೆಲ್ಲ ಅದನ್ನೆಲ್ಲ ಕಲಿಸ್ಬಿಟ್ಟು 48 ಗಂಟೆಗಳ ನಂತರ ಬೀಜವನ್ನು ಅದರಲ್ಲಿ ಅದ್ದಿ ತೆಗೆದು ನೆರಳಲ್ಲಿ ಒಣಗಿಸಿ ಬೀಜವನ್ನು ಬಿತ್ತಬಹುದು ಅಂತಕ್ಕಂಥದ್ದು. ಬೀಜವನ್ನು ಉಪಚರಿಸ್ಬೋದು. ಬೀಜದ ಒಂದು ಆರೋಗ್ಯವನ್ನು ಕಾಪಾಡೋದಾಯಿತು. ಇನ್ನು ವಾಪ್ಸ ಮತ್ತು ಅದ್ರ ಬಗ್ಗೆ ತುಂಬ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬೇಕು ಅಂತ ಹೇಳಿದರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿದೆ, ತಮಗೆ ತಿಳಿಸಲಾಗುವುದು. ಅದೇ ರೀತಿ ಲಿಂಕನ್ನು ಕೂಡ ಶೇರ್ ಮಾಡಲಾಗುವುದು. ಇನ್ನು ರೈತ ಸಮೃದ್ಧಿ ಅಂತ ಹೇಳಿದರೆ 2025, 24, 25ನೇ ಸಾಲಿನಲ್ಲಿ ಜಾರಿಗೊಳಿಸಿತು. ಇಲ್ಲೇನಾಗ್ತದೆ ಅಂದರೆ ಇಂಟಗ್ರೇಟೆಡ್ ಫಾರ್ಮಿಂಗ್ ಅಥವಾ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ಇಲ್ಲೇನು ಅಂದರೆ ಪ್ರತಿ ಹೆಕ್ಟರ್ಗೆ ಗರಿಷ್ಠ 7,500 ರೂಪಾಯಿಯನ್ನು ನೀಡಲಾಗ್ತದೆ ಒಬ್ಬ ರೈತನಿಗೆ. ಅವನು ಏನೇನು ಮಾಡ್ಕೊಳ್ಬೇಕು? ಜೇನನ್ನು ಸಾಕಾಣಿಕೆ ಮಾಡ್ಕೋಬೇಕು, ಪಶುಸಂಗೋಪನೆ ಮಾಡ್ಕೋಬೇಕು, ತೋಟಗಾರಿಕಾ ಕೃಷಿಯನ್ನು ಮಾಡ್ಕೊಳ್ಬೋದು. ರೈತ ಅಂತ ಹೇಳಿದರೆ ಫಾರ್ಮರ್, ಸಮೃದ್ಧಿ ಅಂದರೆ ಪ್ರಾಸ್ಪರಿಟಿ ಅಥವಾ ಅವನ ಶ್ರೀಮಂತಿಕೆ, ಅದನ್ನು ಯಾವ ರೀತಿ ಬರೆಸ್ಬೋದು ಅಂತಕ್ಕಂಥ ಯೋಜನೆ ಇದು. ಅವನು ರೈತ ಅಂತಕ್ಕಂಥವನು ನಮ್ಮ ದೇಶದ ಬೆನ್ನೆಲುಬು. ಕೃಷಿ ಅಂತಕ್ಕಂಥದ್ದು ನಮ್ಮ ದೇಶದ ಬೆನ್ನೆಲುಬು. ಅದನ್ನು ಉಳಿಸ್ಕೊಳ್ಳೇಬೇಕು. ಅದನ್ನು ಹೆಂಗೆ ಉಳಿಸ್ಕೊತೀವಿ ಅಂತ ಹೇಳಿದರೆ ಅವನಿಗೆ ಎಲ್ಲೆಲ್ಲಿ ಅವನು ಎಫರ್ಟ್ ಹಾಕ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ, ಅವನಿಗೆ ಪ್ರೋತ್ಸಾಹಧನವನ್ನು ನೀಡೋದರ ಜೊತೆಗೆ ಅವನಿಗೆ ತಿಳುವಳಿಕೆಯನ್ನು ನೀಡೋದು, ಅವನಿಗೆ ಜಾಗೃತಿಯನ್ನು ನೀಡೋದು ತುಂಬ ಅವಶ್ಯಕತೆಯಾಗಿರೋದ್ರಿಂದ ಇದು ಬಂದಿದೆ. ಮಾಡರ್ನ್ ಫಾರ್ಮಿಂಗ್ ಟೆಕ್ನಿಕ್ಸನ್ನು ಬಳಸಬೇಕು, ಇರಿಗೇಷನ್ನನ್ನು ಬಳಸಬೇಕು, ಒಳ್ಳೆ ಟೆಕ್ನಾಲಜಿ ಬಳಸಬೇಕು, ಮಾರ್ಕೆಟ್ಸನ್ನು ಟಚ್ ಕೊಡಬೇಕಾಗುತ್ತೆ. ಆಮೇಲೆ ಇದೆಲ್ಲವನ್ನು ಮಾಡದಂತಲ್ಲಿ ಒಳ್ಳೆಯ ಒಂದು ಅವನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಒಳ್ಳೆಯ ಒಂದು ಏನು ಮಾರುಕಟ್ಟೆಯ ರೇಟ್ ಸಿಕ್ಕು ಅವನ ಆರ್ಥಿಕತೆ ಸುಧಾರಿಸಲಿ ಮತ್ತು ದೇಶದ ಆರ್ಥಿಕತೆ ಸುಧಾರಿಸಲಿ ಅಂತಕ್ಕಂಥ ಬಂದಿರೋ ಈ ಯೋಜನೆ ಇದು. ನೆಕ್ಸ್ಟ್ ಬಂದು ಕನ್ಕ್ಲೂಷನ್ ಏನು ಅಂತ ಹೇಳಿದರೆ ರೈತನ ಪ್ರಾಸ್ಪಾರಿಟಿಗಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಸ್ಕೀಮಿನತ್ತ ಹೋಗೋಣ. KBY ಕೃಷಿ ಭಾಗ್ಯ ಯೋಜನೆ. ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥದ್ದು 5 ಕಾಂಪೊನೆಂಟ್ಗಳನ್ನು ಹೊಂದಿರತಕ್ಕಂಥದ್ದು. 90% ಸಬ್ಸಿಡಿ ಇರ್ತದೆ. ಏನೆಲ್ಲ 5 ಕಾಂಪೊನೆಂಟ್ ಅಂತ ಹೇಳಿದರೆ ಮೊದಲು ಕೃಷಿ ಹೊಂಡವನ್ನು ಮಾಡಲಾಗ್ತದೆ, ಅದಕ್ಕೆ ಪಾಲಿಥೀನನ್ನು ಹಾಕಲಾಗ್ತದೆ ಮತ್ತು ಸುತ್ತ ಬೇಲಿಯನ್ನು ನೆಡಲಾಗ್ತದೆ. ಯಾಕಂದರೆ ಮಕ್ಕಳು, ಸಣ್ಣ ಪ್ರಾಣಿಗಳು ಯಾವುದೂ ನೀರಲ್ಲಿ ಬಿದ್ದು ಸಾಯಬಾರ್ದು ಅಂಥೇಳಿ. ಆಮೇಲೆ ಪಂಪನ್ನು ನೀಡಲಾಗ್ತದೆ, ನೀರನ್ನು ಲಿಫ್ಟ್ ಮಾಡಿಕೊಂಡು. ಯಾಕಂದರೆ ಇದು ಒಂದು ಕೂಡ ಮಳೆ ನೀರು ಕೊಯ್ಲು ತಂತ್ರಜ್ಞಾನ. ಆ ನೀರನ್ನು ಲಿಫ್ಟ್ ಮಾಡಲಿಕ್ಕೆ ಪಂಪ್ ಸೆಟ್ಟನ್ನು ನೀಡಲಾಗ್ತದೆ, ಡೀಸೆಲ್ ಪಂಪ್ ಸೆಟ್ ಅಥವಾ ಪಂಪ್ ಸೆಟ್ಟನ್ನು ನೀಡಲಾಗ್ತದೆ. ಅದಾದಮೇಲೆ ಕೊನೆಗೆ ಬರೋದೇ ನಮ್ಮ ಸೂಕ್ಷ್ಮ ನೀರಾವರಿಯ ಘಟಕವನ್ನು ಕೂಡ ಕೊಡಲಾಗ್ತದೆ. ಇದೆಲ್ಲವನ್ನು ಬಳಸ್ಕೊಂಡು ಆ ರೈತ
ಏನು ಅಂದರೆ ಯಾವ ರೀತಿ ತನ್ನ ಇಳುವರಿಯನ್ನು ಜಾಸ್ತಿ ಮಾಡ್ಕೋತಾನೆ ಅಂತ. ಇದು ರೈನ್ ಫೆಡ್ ಫಾರ್ಮಿಂಗಿಗೆ ಬಂದಾಗ್ತಕ್ಕಂಥ ಯೋಜನೆ. ಎಲ್ಲಿ 500 ಎಮ್ ಕಡಿಮೆ ಬರ್ತದೋ ಅಲ್ಲಿ ನದಿ ನೀರು ಹರ್ಕೊಂಡು ಹೋಗದೆ ಮಣ್ಣು ಸವಕಳಿ ಆಗಬಾರ್ದು ಅಂಥೇಳಿ ಈ ಯೋಜನೆಯನ್ನು ತರಲಾಗಿದೆ. ಮತ್ತು ಏನು ಅಂತ ಹೇಳಿದರೆ ನೀರು ಕನ್ಸರ್ವ್ ಆಗುತ್ತೆ, ಬೆಳೆಯ ಇಳುವರಿ ಜಾಸ್ತಿ ಆಗ್ತದೆ, ಸಸ್ಟೈನಬಲ್ ಕೃಷಿ ಸುಸ್ಥಿರ ಕೃಷಿ ಬರ್ತದೆ, ರೈತರ ಒಂದು ಆದಾಯ ದ್ವಿಗುಣಗೊಳ್ಳುತ್ತದೆ. ಇದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟು, ಫಾರಮ್ ಪಾಂಡು, ಮೈಕ್ರೋವೇಷನ್, ಪಾಲಿ ಹೌಸ್ ಇದೆಲ್ಲ ಬಂತು. ಬೆನಿಫಿಟ್ ಏನಾಗ್ತದೆ ಅಂತ ಚರ್ಚೆ ಮಾಡಿದೆ, ವಾಟರ್ ಕನ್ಸರ್ವ್ ಆಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಈಗ ನೆಕ್ಸ್ಟ್ ಯೋಜನೆ ಯಾವುದು ಅಂತ ಹೇಳಿದರೆ ಲ್ಯಾಂಡ್ ರೇಸ್ ಅಥವಾ ದೇಸಿ ತಳಿ ಸಂರಕ್ಷಣೆ. ಎಲ್ಲೆಲ್ಲಿ ದೇಸಿ ತಳಿಗಳನ್ನು ರೈತರು ಬೆಳಿಲಾಗ್ತದೋ, ಉದಾಹರಣೆಗೆ ಕಗ್ಗ, ಭತ್ತ ಅಥವಾ ಈ ಥರ ಬೇರೆ ಬೇರೆ ದೇಸಿ ಬೆಳೆಗಳೇನು ಬರ್ತಾವೆ ಅವನ್ನೆಲ್ಲ ನೋಂದಣಿಯನ್ನು ಮಾಡಿಕೊಳ್ಳುವಂಥ ಹೊಸ ಸ್ಕೀಮನ್ನು ಇವತ್ತಿನ ದಿನ ಸರ್ಕಾರ ಕೊಟ್ಟಿದೆ. ಅದಕ್ಕೆ ನಾವು ನಮ್ಮ ರೈತ ಬಾಂಧವರು ಎಲ್ಲೆಲ್ಲ ದೇಸಿ ತಳಿಗಳನ್ನು ಬೆಳೀತಾರೆ ಅವನ್ನ ಸ್ವಲ್ಪ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟು ಸ್ಕೀಮ್ಗೆ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಿಳಿಸ್ಕೊಡ್ಲಾಗ್ತದೆ, ಆದರೆ ಕೇಳಬೇಕು. ನೆಕ್ಸ್ಟ್ ಬರೋದು ಆತ್ಮ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತಕ್ಕಂಥದ್ದು. ಅಂದರೆ ಇದು ಪ್ರೈವೇಟ್ ಏಜೆನ್ಸಿ ಮುಖಾಂತರ ರನ್ ಆಗ್ತದೆ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಅಂದರೆ ಸಂಪನ್ಮೂಲ ವ್ಯಕ್ತಿಗಳನ್ನು ತೆಕ್ಕೊಂಡು ಅವರಿಗೆ ಲ್ಯಾಬ್ನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಲ್ಯಾಂಡಿಗೆ ಮುಟ್ಟಿಸೋದು, ಅಂದರೆ ತಿಳುವಳಿಕೆಯನ್ನು ನೀಡಲಿಕ್ಕೆ ಎಕ್ಸ್ಟೆನ್ಷನ್ ಕೆಲಸವನ್ನು ಮಾಡಲಿಕ್ಕೆ ತೆಗೆದುಕೊಳ್ಳುವಂಥ ಒಂದು ಸಿಬ್ಬಂದಿಗಳನ್ನ ತೆಕ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಈ ಫೀಚರ್ಸ್ ಏನು ಅಂತ ಹೇಳಿದ್ರೆ ಇದ್ರ ರೈತನೇ ಕೇಂದ್ರ ಬಿಂದು ಆಗಿರ್ತಾನೆ. ಅದಲ್ಲದೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಹಳ್ಳಿ ಲೆವೆಲಲ್ಲಿ ಗುಂಪುಗಳಿರ್ತವೆ. ಆ ಗುಂಪುಗಳ ಸಜೆಷನ್ಸ್ ಮೇಲೆ ಕೆಲಸ ಮಾಡ್ತಾ ಹೋಗ್ತೇವೆ. ತಾಂತ್ರಿಕ ಮಾಹಿತಿಯನ್ನು ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡ್ಕೊಳ್ಬೋದು. ಅದೇ ರೀತಿ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ರೈತ ಸಂಪರ್ಕ ಕೇಂದ್ರಗಳಿಂದ ಕೂಡ ಪಡ್ಕೊಳ್ಬೋದು ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಏನೇನು ಮಾಡ್ತಾರೆ, ರೈತರಿಗೆ ಟ್ರೈನಿಂಗ್ ಕೊಡ್ತಾರೆ, ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ, ತಾಲೂಕಾ ಮತ್ತು ಜಿಲ್ಲೆ ಮತ್ತು ಜಿಲ್ಲೆಯ ಒಳಗೆ ಮತ್ತು ಜಿಲ್ಲೆಯ ಹೊರಗೆ ಅವ್ರಿಗೆ ಟೂರ್ಗಳನ್ನು ಮಾಡಿಸ್ತಾರೆ, ತಿಳುವಳಿಕೆಯನ್ನು ಕೊಡಲಾಗ್ತದೆ. ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ, ಕ್ರಾಪ್ ಮ್ಯಾನೇಜ್ ಹೇಗೆ ಮಾಡಬೇಕು, ಇನ್ಕಮ್ ಜಾಸ್ತಿ ಹೇಗೆ ಮಾಡಬೇಕು, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಹೇಗೆ ಮಾಡಬೇಕು, ಸಾವಯವ ಕೃಷಿಯನ್ನು ಹೇಗೆ ಮಾಡಬೇಕು, ಪ್ರತಿಯೊಂದರ ಬಗ್ಗೆ ರೈತನಿಗೆ ಒಳ್ಳೆಯ ಒಂದು ತಿಳುವಳಿಕೆಯನ್ನು ನೀಡುವಂಥ ಯೋಜನೆ ಇದು ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದರೆ ರೈತನಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಯೋಜನೆ. ಯಾವುದಕ್ಕೆ ಅಂದರೆ ಅವನಿಗೆ ಬೆಳೆ ಬೆಳೀಲಿಕ್ಕೆ ತಗುಲ್ತದೆ ವೆಚ್ಚ. ಮೊದಲನೇದಾಗಿ ಅದಕ್ಕಾಗಿ ಸೀಡ್ಸು, ಗೊಬ್ಬರ, ಬಿತ್ತನೆ ಪೂರ್ವದಲ್ಲಿ ತಗಲ್ತಕ್ಕಂಥ ವೆಚ್ಚಕ್ಕೆ ನೀಡಲಾಗ್ತದೆ. ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. 7% ಲೋನಿನ ಇಂಟ್ರೆಸ್ಟ್ ಇದ್ದರೂ ಕೂಡ 4% ಸರ್ಕಾರ ಕಟ್ತಿದ್ದು 3% ಮಾತ್ರ ರೈತ ಕಟ್ಟಬೇಕಾಗ್ತದೆ. ರೈತ ಕೂಡ ತಗೊಂಡ ತಕ್ಷಣ ಕಟ್ಟುವಂಗಿಲ್ಲ. 5 ವರ್ಷದಲ್ಲಿ ಅವನು ಯಾವಾಗಲೂ ತುಂಬೋದು. ರಿಪೇಮೆಂಟ್ ಪೀರಿಯಡು 5 ವರ್ಷವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು. ಎಲಿಜಿಬಲ್ ಯಾರು ಇರ್ತಾರೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ರೈತರು ಇರ್ಬೋದು, ಜಾಯಿಂಟ್ ಫಾರ್ಮರ್ಸ್ ಇರ್ಬೋದು, ಸೆಲ್ಫ್ ಗ್ರೂಪ್ಗಳು ಇರ್ಬೋದು. ಅವರೆಲ್ಲ ಫಸ್ಟು ಅವರು ಅಕೌಂಟ್ ಇರಬೇಕಾಗ್ತದೆ ಮತ್ತು ಲ್ಯಾಂಡು ಇರಬೇಕಾಗ್ತದೆ. ಅಂಥವರಿಗೆ ಈ ಸಾಲವನ್ನು ನೀಡಲಾಗ್ತದೆ. ಎಲ್ಲಿವರೆಗೂ ನೀಡಲಾಗ್ತದೆ ಅಂದರೆ 5 ಲಕ್ಷದವರೆಗೂ ನೀಡಲಾಗ್ತದೆ ಅಂತಕ್ಕಂಥದ್ದು. ಸೀಡು ಫರ್ಟಿಲೈಸರ್ಗೆ, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟಿಗೆ ಇದು ಯೂಸ್ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಅಡ್ವಾಂಟೇಜಸ್ ಏನು ಅಂದರೆ ಟೈಮ್ಲಿ ಕ್ರೆಡಿಟ್ ಸಿಗ್ತದೆ. ಮತ್ತು ಹೊರಗಡೆ ಏನು ಇವ್ರು ಇರ್ತಾರಲ್ಲ ಮನಿ ಲೆಂಡರ್ಸು, ಅವರು ಒಳ್ಳೆ ಪ್ರಾಕ್ಟೀಸ್ ಇರಲ್ಲ ಅವ್ರ ಹತ್ರ. ಏನು ಅಂತ ಹೇಳಿದರೆ ಸಾಲದ ಸಿಲುಬೆಯಲ್ಲಿ ಏನು ಸಿಲುಕಿಸ್ತಕ್ಕಂಥ ಏನು ಇನ್ಫಾರ್ಮಲ್ ಏನು ಇವರು ಇರ್ತಾರೆ ಲೆಂಡರ್ಸು, ಮನಿ ಲೆಂಡರ್ಸು, ಅಂಥವ್ರನ್ನ ದೂರ ಇಡಬೇಕಾಗ್ತದೆ. ಮಧ್ಯವರ್ತಿಗಳನ್ನ ದೂರ ಇಟ್ಬಿಟ್ಟು ರೈತ ಏನು ಅಂತೇಳಿ ಸ್ವಾಭಿಮಾನ ಕೃಷಿಯನ್ನು ಮಾಡೋದು. ಸಾಲ ಪಡೆದುಕೊಳ್ತಾನೆ, ಆದರೆ ಗೌರ್ಮೆಂಟಿಂದ ಪಡೆದುಕೊಳ್ಳೋದ್ರಿಂದ ಅವನಿಗೆ ಯಾವುದೇ ರೀತಿಯ ಮುಜುಗರ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಂಡು ಈ ಯೋಜನೆ ರನ್ ಆಗ್ತದೆ. ಮತ್ತು ಇದನ್ನು ಎಲ್ಲೆಲ್ಲಿಗೆ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿದರೆ ಕೆಲವೊಂದೆಲ್ಲ PM ಕಿಸಾನ್ ದುಡ್ಡು ಬರ್ತದೆ, ಅರ್ಕವ್ಯ ದುಡ್ಡು ಬರ್ತದೆ. ಅದಕ್ಕೆಲ್ಲ ಇದು ಲಿಂಕ್ ಮಾಡಿದ್ದು. ಹಾಗೊಂದು ವೇಳೆ ರೈತ ಕಟ್ಟೋಕ್ಕಾಗಿಲ್ಲ ಅಂತ ಹೇಳಿದರೆ PM ಕಿಸಾನ್ ದುಡ್ಡು ಬರ್ತದೆ. ಅದನ್ನೆಲ್ಲ ಇಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ಇದು ಯಾವುದಕ್ಕೆ ಅಂತ ಹೇಳಿದರೆ ಮಾಡರ್ನ್ ಮತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡಲಿಕ್ಕೆ ಒಳ್ಳೆಯದು ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಕಿಸಾನ್ ಮಾನ್ಧನ್. ಮಾನ್ಧನ್ ಅಂದರೆ ಅವನ ರೈತನ ಮರ್ಯಾದೆಯನ್ನು ಕಾಪಾಡುವಂಥ ಯೋಜನೆ. ಆಫ್ಟರ್ ರಿಟೈರ್ಮೆಂಟು ಅವನು ಯಾವುದೇ ಸರ್ಕಾರದ ಕಚೇರಿಗಳನ್ನ ಅಲೆದಾಡೋ ಅವಶ್ಯಕತೆ ಇಲ್ಲ. ಯಾವುದೇ ತನ್ನ ಮಕ್ಕಳ ಮೇಲೆ ಅವಲಂಬಿತರಾಗೋ ಅವಶ್ಯಕತೆ ಇಲ್ಲದೆ ಅವನು ಒಂದು ಡೀಸೆಂಟಾದ ರಿಟೈರ್ಮೆಂಟ್ ದುಡ್ಡನ್ನು ಪಡಿಬೋದು ಅಂತಕ್ಕಂಥದ್ದು. ಯಾವ ರೈತ 18ರಿಂದ
60 ವರ್ಷ ಹೊಂದಿರಲ್ಲ 40 ವರ್ಷ ಹೊಂದಿರಲ್ಲ ಆ ರೈತ ದುಡ್ಡನ್ನು ಪ್ರತಿ ತಿಂಗಳು ತುಂಬಬೇಕಾಗ್ತದೆ. ₹55 ಇಂದ 55ರಿಂದ ₹200 ತುಂಬಬೇಕಾಗ್ತದೆ. ಅದಕ್ಕೆ 1:1 ಅಂದರೆ ಅದಕ್ಕೆ ಅಷ್ಟೇ ಸರ್ಕಾರ ಕೂಡ ದುಡ್ಡನ್ನು ಹಾಕ್ತದೆ. ಹಾಕ್ಬಿಟ್ಟು ಗರಿಷ್ಠ ₹30,000 ತಿಂಗಳಿಗೆ ಅವನಿಗೆ 60 ತುಂಬಿದ ತಕ್ಷಣ ಅವನಿಗೆ ರೈತನಿಗೆ ಪೆನ್ಷನ್ನನ್ನು ನೀಡಲಾಗ್ತದೆ ಅಂತ ಒಂದು ಯೋಜನೆ ಅಂತಕ್ಕಂಥದ್ದಿದು. ಇದು ಅವರು ತೀರಿ ಹೋದರೆ ಅವರ ಅವಲಂಬಿತರಿಗೂ ಕೂಡ ಬರ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಚಾಲೆಂಜಸ್ ಏನು ಅಂತ ಹೇಳಿದರೆ ಇದರ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ ರೈತರಲ್ಲಿ. ಇವತ್ತಿನ ದಿನ ನಾವೆಲ್ಲ ಜಾಗೃತಿಯನ್ನು ಕೊಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದೋಗೋಣ. ನೆಕ್ಸ್ಟ್ ಯಾವ ಯೋಜನೆ ಅಂತ ಹೇಳಿದರೆ AIF ಅಥವಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಕ್ಕಂಥದ್ದು ನಬಾರ್ಡಿಂದ ಇಂಪ್ಲಿಮೆಂಟ್ ಆಗ್ತದೆ. ರೈತರಿಗೆ ಅವೇರ್ನೆಸ್ಸನ್ನು ನಾವು ನೀಡ್ತೇವೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಇದನ್ನು ರನ್ ಮಾಡಲಾಗ್ತದೆ. ಇಲ್ಲಿ ಏನಂದರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಬೇಕಂತಂತ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳ್ಬೋದು. ಅಗ್ರಿಕಲ್ಚರ್ ವೇಸ್ಟನ್ನು ತಡೆಗಟ್ಟಬೇಕು, ಮಾರ್ಕೆಟನ್ನು ಸಿಗಬೇಕು, ವ್ಯಾಲ್ಯೂ ಎಡಿಷನ್ ಆಗಬೇಕು. ಅದಕ್ಕಾಗಿ ಈ ಯೋಜನೆ ಬಂದಿದೆ. ಏನು ಅಂತ ಹೇಳಿದರೆ 3-6% ಇಂಟ್ರೆಸ್ಟ್ ಇರ್ತದೆ. ಕನಿಷ್ಠ ಒಂದು 1 ಕೋಟಿವರೆಗೂ ಹಣವನ್ನು ತಗೊಳ್ಬೋದು. ಇದನ್ನು ಸರ್ಕಾರದಿಂದ ಸಬ್ಸಿಡಿ ಆಗಿಬಿಟ್ಟು 5 ವರ್ಷದಲ್ಲಿ ತೀರಿಸ್ಕೊಳ್ಬೇಕಾಗ್ತದೆ. ಯಾರ್ಯಾರಿಗೆ ಸಿಗುತ್ತೆ? ರೈತರು, FPO, ಸ್ಟಾರ್ಟಪ್ಸ್ ಯಾರು ಮಾಡ್ತಾಯಿದ್ದಾರೆ, ಅಗ್ರಿ ಬಿಸ್ನೆಸ್ ಯಾರು ಮಾಡ್ತಾಯಿದ್ದಾರೆ ಅಂಥವ್ರಿಗೆಲ್ಲರಿಗೂ ಸಿಗ್ತದೆ. ಮೀಡಿಯಮ್ ಟರ್ಮ್ ಆದರೆ 3-5 ವರ್ಷ ಇರುತ್ತೆ, ಲಾಂಗ್ ಟರ್ಮ್ ಆದರೆ 7-10 ವರ್ಷ ಇರುತ್ತೆ. ಯಾರೆಲ್ಲ ಎಲಿಜಿಬಲ್ ಅಂತ ಹೇಳಿದರೆ ಕೋಲ್ಡ್ ಸ್ಟೋರೇಜ್ ಮಾಡಬೇಕು, ವೇರ್ ಹೌಸ್ ಮಾಡಬೇಕು, ಅಥವಾ ಗೋಡೌನ್ಸ್ ಮಾಡಬೇಕು, ಸೈಲೋಸು ಗೋಡೌನ್ಸ್ ಮಾಡಬೇಕು, ಪ್ಯಾಕ್ ಹೌಸ್ ಮಾಡಬೇಕು ಅಂಥವೆಲ್ಲ ಕನಸುಗಳನ್ನ ಯಾರು ಹೊಂದಿರ್ತಾರೆ ಅವ್ರಿಗೆ ಸರ್ಕಾರದಿಂದ ಕೋಆಪ್ರೇಷನ್ ನೀಡಲಾಗ್ತದೆ ಅಂತಕ್ಕಂಥದ್ದು. ನೋಡಿ, ಮೇಕ್ ಇನ್ ಇಂಡಿಯಾ ಸ್ಟಾರ್ಟಪ್ಸು, ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ, ಕ್ರೆಡಿಟ್ ಫ್ಲೋ ಆಗ್ತದೆ, ಜಾಬ್ ಕ್ರಿಯೇಷನ್ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಬರೋಣ. ಏನು ಚಾಲೆಂಜ್ ಅಂದರೆ ಅವೇರ್ನೆಸ್ ಇಲ್ಲ, ಪ್ರಾಜೆಕ್ಟ್ ಅಪ್ರೂವಲ್ಲು DPR ಮಾಡೋದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ತಿಳಿಸ್ದಲ್ಲಿ ಅವ್ರಿಗೆ ಮುಂದಿನ ಇನ್ಫಾರ್ಮೇಷನ್ ಕೂಡ ತಿಳಿಸಲಾಗ್ತದೆ ಅಂಥದ್ದನ್ನು ತಿಳಿಸ್ತಾ ನೆಕ್ಸ್ಟ್ ಬರೋಣ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅದೇ ಇದು ಏನಂದರೆ ಇನ್ಶೂರೆನ್ಸ್ ಯೋಜನೆ ಕುರಿತಾಗಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ತುಂಬ ಮಾತಾಡಲ್ಲ. ನೆಕ್ಸ್ಟ್ ಸುರಕ್ಷಾ ಬಿಮಾ ಯೋಜನೆ SBY, ಇಲ್ಲಿ ಕೇವಲ ₹10-12 ತುಂಬಿದರೆ ಮಾತ್ರ ರೈತನಿಗೆ ಜೀವ ವಿಮೆಯನ್ನು ನೀಡಲಾಗ್ತದೆ. ಆಕ್ಸಿಡೆಂಟ್ ಆದಾಗ ಪಾರ್ಷಿಯಲಿ ಆದರೆ 1 ಲಕ್ಷ ಸಿಗುತ್ತೆ, ಡೆತ್ ಆದರೆ 2 ಲಕ್ಷ ಸಿಗ್ತದೆ. ಯಾವುದೇ ರೈತ ಅಥವಾ ಯಾವುದೇ ಒಬ್ಬ ವ್ಯಕ್ತಿ 18-70 ವರ್ಷದ ಒಳಗಿನ ವ್ಯಕ್ತಿ ಬ್ಯಾಂಕ್ ಅಕೌಂಟನ್ನು ಹೊಂದಿಬಿಟ್ಟು ಈ ₹12 ತುಂಬಿಟ್ರೆ ಅವನ ಲೈಫು ಕವರ್ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಬರೋಣ. ಸಾಯಿಲ್ ಹೆಲ್ತ್ ಕಾರ್ಡ್ ಅಂಥೇಳಿ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದಕ್ಕೆ, ಮಣ್ಣಿನ ಗುಣಧರ್ಮವನ್ನು ಕಾಪಾಡಲಿಕ್ಕೆ ಮಣ್ಣನ್ನು ಸ್ಯಾಂಪಲ್ ಅಥವಾ ಮಾದರಿಯನ್ನು ತೆಗೆದುಬಿಟ್ಟು ಕೇಂದ್ರ ಕಚೇರಿಗೆ ಕಳಿಸಲಾಗ್ತದೆ. ಅಲ್ಲಿ ಟೆಸ್ಟಿಂಗ್ ಎಲ್ಲ ಆಗಿಬಿಟ್ಟು 3 ವರ್ಷಕ್ಕೊಂದ್ಸರಿ ಮಾಡಿಸಿದ್ರಾಯ್ತು. ಮಾಡಿಬಿಟ್ಟು ಅದನ್ನು ನ್ಯೂಟ್ರಿಯೆಂಟ್ ಯಾವ್ಯಾವ ಇದ್ದಾವೆ, pH ಏನಿದೆ, ಆರ್ಗ್ಯಾನಿಕ್ ಕಂಟೆಂಟ್ ಏನಿದೆ, ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಎಷ್ಟೆಷ್ಟು ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ಕಾರ್ಡ್ ಮುಖಾಂತರ ನೀಡಲಾಗುವುದು. ಅದನ್ನು ತಗೊಂಡು ಕ್ರಾಪನ್ನು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು, ಫರ್ಟಿಲೈಸರ್ ಕಡಿಮೆ ಮಾಡ್ಕೋಬೇಕಾಗುತ್ತೆ, ಎನ್ವೈರ್ಮೆಂಟ್ ಫ್ರೆಂಡ್ಲಿ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಅವೇರ್ನೆಸ್ ಇಲ್ಲ ರೈತರಿಗೆ, ಇಲ್ಲದಿದ್ದರೆ ಏನೂ ಮಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಬರೋಣ. ಯಾವುದು ಯೋಜನೆ ಅಂತ ಹೇಳಿದ್ರೆ ಜನ್ ಧನ್, ಅಂದರೆ ರೈತರು ಅಥವಾ ಯಾವುದೇ ಒಬ್ಬರು ಸಿಟಿಜನ್ನು ಪ್ರತಿಯೊಬ್ಬರು ಫ್ರೀಲ್ ಅಕೌಂಟಲ್ಲಿ ಅಂದರೆ ಜೀರೋ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ತೆಗಿಬೇಕು. ಅಲ್ಲಿ ರುಪೇ ಡೆಬಿಟ್ ಕಾರ್ಡ್ ಮುಖಾಂತರ ಹೊಂದಿರಬೇಕಾಗ್ತದೆ. ಅವ್ರಿಗೆ ಸರ್ಕಾರದಿಂದ ಬರುವಂಥ ಹಲವಾರು DBTಗಳಿಂದ ಡೈರೆಕ್ಟ್ ಬೆನಿಫಿಷರಿ ಲಿಸ್ಟುಗಳು ಅವು ಎಲ್ಲವೂ ದೊರಕ್ತವೆ ಅಂತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಿಳಿಸ್ದಲ್ಲಿ ತಮಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡಲಾಗ್ತದೆ ಅಂತ ಹೇಳಿ ಇವತ್ತಿನ ದಿನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಇನ್ನು ಇವತ್ತಿನ ಟ್ಯಾಗ್ಲೈನ್ ಬಂದು ಬಾರದು ಬಪ್ಪದು, ಬಪ್ಪದು ತಪ್ಪದು, ಅಂದರೆ ನಮ್ಮ ಜೀವನದಲ್ಲಿ ಏನಾಗಬೇಕಿರ್ತದೋ ಅದೇ ಆಗೇ ಆಗ್ತದೆ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಖುಷಿಯಾಗಿರಬೇಕು, ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು, ಆರಾಮಾಗಿರಿ, ಖುಷಿಯಾಗಿರಿ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.